ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಡಿ.ವಿ. ಗುಂಡಪ್ಪ ಅವರು ಬರೆದಿರೋ ಅಂತಹ ಮಂಕುತಿಮ್ಮನ ಕಗ್ಗದಲ್ಲಿರುವಂಥ ಒಂದು ಕಗ್ಗವನ್ನು ನಾನು ಆಯ್ಕೆ ಮಾಡಿಕೊಂಡು ಅದರ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಹೇಳೋ ಅಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಡಿ.ವಿ.ಜಿ ಅವರ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ಡಿ.ವಿ.ಜಿ ಅವರು ಒಂದು ಕಡೆ ಹೇಳ್ತಾರೆ, ಈ ಗೆದ್ದಲ ಹುಳುಗಳು ಕಣ ಕಣದಲ್ಲೂ ಮಣ್ಣನ್ನು ಹೊತ್ತು ಶ್ರಮದಿಂದ ಕಟ್ಟಿದ ಗೂಡು ವಿಷದ ಹಾವಿಗೆ ಹುತ್ತವಾಗುವುದು. ಅಂತೆಯೇ ಮಾನವನ ಪ್ರಯತ್ನಗಳು ಸಹ ಆಗುವವು ಅಂತೇಳಿ ಹೇಳ್ತಾರೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತೇಳಿ ನೋಡೋಣ. ಈಗ ನೋಡಿ, ನೀವು ಈ ಗೆದ್ದಲು ಹುಳುಗಳನ್ನ ನೋಡಿರ್ತೀರ. ಆ ಗೆದ್ದಲು ಹುಳುಗಳು ಶ್ರಮದಿಂದ ಈ ಮಣ್ಣನ್ನು ಹೊತ್ತು ಸಾಕ್ತವೆ. ತುಂಬ ಕಷ್ಟವನ್ನು ಪಟ್ಟು ಆ ಮಣ್ಣನ್ನು ಹೊತ್ತು ಆ ಎಲ್ಲ ಹುಳುಗಳು ಸೇರಿ ಒಂದು ಗೂಡನ್ನು ಕಟ್ತವೆ. ಆ ಮಣ್ಣಿನ ಗೂಡನ್ನು ಕಟ್ಟಿರ್ತವೆ. ಆದರೆ ಆ ಮಣ್ಣಿನ ಗೂಡಲ್ಲಿ ಈ ವಿಷದ ಹಾವುಗಳು ಅಲ್ಲಿ ವಾಸವನ್ನು ಮಾಡ್ತವೆ. ಅದೇ ಈ ಹುತ್ತನ ನೋಡಿ, ಆ ಹುಳುಗಳು, ಗೆದ್ದಲು ಹುಳುಗಳು ಎಷ್ಟು ಕಷ್ಟವನ್ನು ಪಟ್ಟು ಆ ಮಣ್ಣನ್ನು ಹೊತ್ಕೊಂಡ್ಬಂದು ತುಂಬ ದಿನಗಳ ಕಾಲ ತುಂಬ ಸಮಯವನ್ನು ತಗೊಂಡು ಎಷ್ಟು ನೀಟಾಗಿ ಆ ಹುತ್ತವನ್ನು ಕಟ್ಟಿರ್ತಾರೆ ಅಲ್ವಾ. ಆ ಹುಳುಗಳು ಎಷ್ಟು ಶ್ರಮದಿಂದ ಆ ಮಣ್ಣನ್ನು ಹೊತ್ಕೊಂಡ್ಬಂದು ಆ ಗೂಡು ಹುತ್ತವನ್ನು ಕಟ್ಟಿರ್ತವೆ. ಆದರೆ ಆ ಗೂಡಲ್ಲಿ, ಆ ಹುತ್ತದಲ್ಲಿ ಈ ವಿಷ ತುಂಬಿರುವಂಥ ಹಾವುಗಳು ಏನೋ ವಾಸವನ್ನು ಮಾಡ್ತವೆ. ಅದೇ ಥರ ಮನುಷ್ಯನ ಪ್ರಯತ್ನಗಳು ಸಹ ಆಗ್ತವೆ. ಈಗ ನೋಡಿ, ಮನುಷ್ಯ ತುಂಬ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡ್ತಾನೆ. ನಾನು ಆಸ್ತಿ ಮಾಡಬೇಕು, ಅಂತಸ್ತು ಮಾಡಬೇಕು, ಬಂಗ್ಲೆ ತಗೋಬೇಕು, ನನ್ನ ಸೈಟ್ ತಗೋಬೇಕು, ಭೂಮಿ ತಗೋಬೇಕು, ಹಾಗೆ ಹೀಗೆ ಅಂತೇಳಿ ಪ್ರತಿ ಹಂತದಲ್ಲೂ ತುಂಬ ಶ್ರಮವನ್ನು ಪಟ್ಟು, ತುಂಬ ಕಷ್ಟವನ್ನು ಪಟ್ಟು ಆಸ್ತಿ ಹಣವನ್ನು ಕೂಡಿಡ್ತಾನೆ. ಆತ ಕೂಡ ಸ್ವತಃ ತಾನು ಕೂಡ ತಿಂದು ಆ ಜೀವನವನ್ನು ಅನುಭವಿಸೋದಿಲ್ಲ. ಆತ ತುಂಬ ಕಷ್ಟಪಟ್ಟು ದುಡ್ದಿರ್ತಾನೆ. ಮುಂದೆ ಮಕ್ಕಳಿಗೆ ಬೇಕಾಗುತ್ತೆ, ಅವ್ರಿಗೆ ಬೇಕಾಗುತ್ತೆ, ಇವ್ರಿಗೆ ಬೇಕಾಗುತ್ತೆ, ಅಥವಾ ನಾಳೆ ದಿನ ನನ್ನ ಕಷ್ಟ ಕಾಲಕ್ಕೆ ಬೇಕಾಗುತ್ತೋ ಏನೋ ಅಂಥೇಳಿ ತುಂಬ ಅಂದರೆ ತುಂಬ ಜಿಪುಣತನದಿಂದ ತುಂಬ ಶ್ರಮವನ್ನು ಪಟ್ಟು ಹಂತದಲ್ಲೂ ಆತ ಎಲ್ಲವನ್ನು ಕೂಡಿಟ್ಟಿರ್ತಾನೆ. ಆದರೆ ಮುಂದೊಂದು ದಿನ ಅದು ಪರರ ಪಾಲಾಗುತ್ತೆ. ಯಾಕಂದರೆ ಆತ ಬದುಕಿದ್ದಾಗ ತಿಂದು ತೇಗಿ ಏನೂ ಅನುಭವಿಸಿರೋದಿಲ್ಲ. ಕಷ್ಟಪಟ್ಟು ದುಡ್ದಿರ್ತಾನಷ್ಟೇ, ಆದರೆ ಅದನ್ನು ಅನುಭವಿಸಿರಲ್ಲ, ಬರೀ ಕೂಡಿಟ್ಟಿರ್ತಾನೆ. ಆದರೆ ಆತ ಕೂಡಿಟ್ಟಿರೋಂಥ ಹಣ ಮುಂದೊಂದು ದಿನ ಬೇರೆಯವರ ಪಾಲಾಗುತ್ತೆ. ಹೀಗಾದರೆ ಆತ ದುಡ್ದಿದ್ದಕ್ಕೂ ಕಷ್ಟಪಟ್ಟಿದ್ದಕ್ಕೂ ಏನೋ ಅರ್ಥ ಅನ್ನೋದೇ ಇರೋದಿಲ್ಲ, ಎಲ್ಲವೂ ವ್ಯರ್ಥವಾಗುತ್ತೆ. ಈಗ ನೋಡಿ, ಹೇಗೆ ಈ ಗೆದ್ದಲು ಹುಳುಗಳು ಕಷ್ಟಪಟ್ಟು ಹುತ್ತವನ್ನು ಕಟ್ಟಿರ್ತವೆ, ಮಣ್ಣಿನ ಗೂಡನ್ನು ಕಟ್ಟಿರ್ತವೆ. ಆದರೆ ಆ ಹುತ್ತದಲ್ಲಿ ಈ ವಿಷ ತುಂಬಿರುವಂಥ ಹಾವುಗಳು ವಾಸವನ್ನು ಮಾಡ್ತವೆ. ಇಲ್ಲಿ ಕಷ್ಟಪಟ್ಟು ಕಟ್ಟಿದ್ದು ಮಾತ್ರ ಈ ಗೆದ್ದಲು ಹುಳುಗಳು, ಆದರೆ ಅಲ್ಲಿ ಆರಾಮಾಗಿ ಜೋಪಾನವಾಗಿ ವಾಸ ಮಾಡಿದ್ದು ಮಾತ್ರ ಹಾವುಗಳು. ಅದೇ ಥರ ಈ ಮನುಷ್ಯನು ಕೂಡ ತುಂಬ ಕಷ್ಟಪಟ್ಟು ದುಡಿತಾನೆ, ಸಂಪಾದನೆ ಮಾಡ್ತಾನೆ, ಕೂಡಿಡೋಂಥ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಆತ ಅದೆಲ್ಲವನ್ನು ಅನುಭವಿಸೋದ್ರಲ್ಲಿ ವಿಫಲನಾಗ್ತಾನೆ. ಆತ ಕೂಡಿಟ್ಟಿರೋವಂಥದ್ದೆಲ್ಲ ಮುಂದೊಂದು ದಿನ ಪರರ ಪಾಲಾಗುತ್ತೆ. ಅದಕ್ಕೆ ಜೀವನದಲ್ಲಿ ನೀವೇನಾದ್ರೂ ಶ್ರಮ ಪಟ್ಟು ಏನಾದರೂ ಸಾಧನೆ ಮಾಡಿದ್ದೀರಾ ಅಂದರೆ ಅದನ್ನು ನೀವು ಅನುಭವಿಸೋವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಾಂದರೆ ಅದು ಮುಂದೊಂದು ದಿನ ಬೇರೆಯವರ ಪಾಲಾಗುತ್ತೆ. ಇಲ್ಲಿ ನಿಮ್ಮ ಶ್ರಮಕ್ಕೆ, ನಿಮ್ಮ ದುಡಿಮೆಗೆ, ನಿಮ್ಮ ತನಕ್ಕೆ ಬೆಲೆ ಅನ್ನೋದು ಇರೋದಿಲ್ಲ, ಅರ್ಥ ಅನ್ನೋದು ಇರೋದಿಲ್ಲ, ಎಲ್ಲವೂ ವ್ಯರ್ಥವಾಗುತ್ತೆ ಅಂಥೇಳಿ ಡಿ.ವಿ.ಜಿ ಅವರು ಹೇಳ್ತಾರೆ. ಅದಕ್ಕೆ ಜೀವನದಲ್ಲಿ ನೀವೇನು ಮಾಡ್ತೀರೋ ಅದನ್ನು ಮೊದಲು ಅನುಭವಿಸ್ಬೇಕು ಅಲ್ವಾ. ನಾವು ಕಷ್ಟಪಟ್ಟು ದುಡ್ದು ಇನ್ನೊಬ್ಬರ ಮೇಲೆ ಹಾಕುವಂಥ ಕೆಲಸವನ್ನು ನೀವು ಮಾಡಬೇಡಿ ಅಲ್ವಾ. ಅದಕ್ಕೆ ನೀವು ದುಡಿರಿ, ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗೆ ಎಲ್ಲರನ್ನು ಚೆನ್ನಾಗಿ ಇರಿಸೋ ಅಂಥ ಪ್ರಯತ್ನವನ್ನು ಮಾಡಿ. ಆದರೆ ಈ ಗೆದ್ದಲು ಹುಳುಗಳ ಥರ ನೀವು ಕೂಡ ಶ್ರಮಕ್ಕೆ ಬೆಲೆ ಇಲ್ಲದೇ ಇರೋ ಥರ ಮಾಡ್ಕೋಬೇಡಿ ಅಲ್ವಾ. ಅಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ ಗೂಡು ಹಾವುಗಳಿಗೆ ವಾಸವಾಗೋಯ್ತು, ಹಾವು ವಾಸ ಮಾಡೋದಕ್ಕೆ ಹುತ್ತ ಆಯಿತು. ಹಾಗೆ ನಿಮ್ಮ ದುಡಿಮೆ, ನೀವು ಕೂಡಿಟ್ಟಂಥದ್ದು ನಿಮಗೆ ಸೇರಬೇಕು.
ಇದ್ದಾಗ ನೀವು ಅದನ್ನು ಅನುಭವಿಸ್ಬೇಕು. ಇಲ್ಲಾಂದರೆ ಮುಂದೊಂದು ದಿನ ಅದು ಬೇರೆಯವರು ಪರರ ಪಾಲಾಗುತ್ತೆ. ನಿಮ್ಮ ದುಡಿಮೆಗೆ ನಿಮ್ಮ ಶ್ರಮಕ್ಕೆ ಅರ್ಥ ಅನ್ನೋದಿರೋದಿಲ್ಲ, ಎಲ್ಲವೂ ವ್ಯರ್ಥವಾಗುತ್ತೆ. ಅದಕ್ಕೆ ನೀವು ಶ್ರಮ ಜೀವಿಗಳಾಗಿ ಶ್ರಮಪಟ್ಟು ದುಡಿರಿ. ಆದರೆ ದುಡಿದದ್ದನ್ನು ನೀವೇ ಅನುಭವಿಸೋಂಥ ಪ್ರಯತ್ನವನ್ನು ನೀವು ಮಾಡಬೇಕು ಅಂತೇಳಿ ಇಲ್ಲಿ DVG ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ. ಈ ನಾನು ಹೇಳಿರೋಂಥ ಈ ಸಾಲುಗಳ ಅರ್ಥ ಮತ್ತು ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ಮತ್ತಷ್ಟು ವಿಶೇಷವಾದಂಥ ಸಾಲುಗಳ ಜೊತೆ ನಾನು ಮತ್ತಷ್ಟು ವಿಡಿಯೋವನ್ನು ಮಾಡ್ತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.